ಅಂಕುಡುಮ್ಕು ಹಂಗೆ ಹಿಂಗೆ ತುಂಬಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಮಾತನಾಡ್ತಾರೆ, ಒಂದಷ್ಟು ಜನ ಸೆಲ್ಫಿ ತಗೊಳ್ತಾರೆ, ಒಂದಷ್ಟು ಜನ ವಿಡಿಯೋಗಳನ್ನ ಮಾಡ್ಕೊಳ್ತಾರೆ. ಓಕೆ, ಸಾಕಷ್ಟು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಪಡ್ಕೊಳ್ತಾ ಇದ್ದಾರೆ. ಅಂತದ್ರಲ್ಲಿ ನಿಮ್ಮ ತಂದೆ ತಾಯಿ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ 100 ಜನ 100 ತರದ ಮಾತುಗಳನ್ನ ಆಡ್ತಾರೆ. ನಿಮ್ಮ ಯೋಚನಾ ಶಕ್ತಿಗಳಲ್ಲಿ ಸಿನಿಮಾಗಳನ್ನ ಮಾಡ್ತೀರಾ, ಆದ್ರೆ ಜನಕ್ಕೆ ತಲುಪಿಸುವಲ್ಲಿ ಅದು ಬೇರೆ ತರನೇ ಆಯಾಮಗಳನ್ನ ಪಡ್ಕೊಳ್ತಾ ಸಿನಿಮಾ ಪ್ರಚಾರ ಆಗ್ತಾ ಇಲ್ಲ. ಒಂದು ವಾಶ್ರೂಮ್ ಅಲ್ಲಿ ಯೂರಿನ್ ಪಾಸ್ ಮಾಡ್ತಿರ್ಬೇಕಾದ್ರೆ ಕಿಚ್ಚ ಸುದೀಪ್ ಅವರ ಅಭಿನಯದ ದಾದಾ ಯಾರ್ ಗೊತ್ತಾ ಈ ಒಂದು ಸಾಂಗ್ ಅನ್ನ ಹಾಕೊಂಡಿರುವಂತದ್ದು ಕೂಡ ನಮ್ಮ ಕನ್ನಡ ಸಂಸ್ಕೃತಿಯನ್ನ ಕನ್ನಡ ಭಾಷೆಯಲ್ಲೇ ಮಾತನಾಡ್ಕೊಳ್ತಾ ಅವ್ರಿಗೆ ಇಂಗ್ಲಿಷ್ ಬಂದಿಲ್ಲ ಅಂದ್ರೂ ಕೂಡ ಇಂಗ್ಲಿಷ್ ಅನ್ನ ಕಲ್ತ್ಕೊಂಡು ಸಾಕಷ್ಟು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಪಡ್ಕೊಳ್ತಾ ಇದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಇವತ್ತು ನಾವು ಮಾತನಾಡ್ತಾ ಇರುವಂತದ್ದು ಸೋಷಿಯಲ್ ಮೀಡಿಯಾ ಬಗ್ಗೆ. ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ನಮಗೆ ದಿನ ಬೆಳಗಾದ್ರೆ ಆಗಿರ್ಬೋದು, ಬಸ್ಗಳಲ್ಲಾಗಿರ್ಬೋದು, ಅಥವಾ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಅಥವಾ ಫ್ರೀ ಟೈಮಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ಯೂಸ್ ಮಾಡ್ತಿರುವಂತದ್ದು ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾದಿಂದ ಸಾಕಷ್ಟು ಅನುಕೂಲವನ್ನ ಪಡ್ಕೊಂಡಿರುವಂತವ್ರು ಇದ್ದಾರೆ, ಹಾಗೇನೆ ಅನಾನುಕೂಲವನ್ನ ಕೂಡ ಆಗಿರುವಂತಹ ಸಾಕಷ್ಟು ಘಟನೆಗಳನ್ನು ಕೂಡ ನಾವು ನೋಡಿದ್ದೀವಿ. ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಇತ್ತೀಚಿನ ದಿನಗಳಲ್ಲಿ ಯಾಕೆ ಟ್ರೆಂಡ್ ಆಗ್ತಾ ಇದೆ ಅಂತಂದ್ರೆ, ಒಂದು ನಾವು ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ವಿ. ಮೊದಲೆಲ್ಲ ಕೂಡ ನಮಗೆ ಟೆಕ್ನಾಲಜಿ ಅಷ್ಟೊಂದು ಗೊತ್ತಿರಲಿಲ್ಲ, ಡೆವಲಪ್ಮೆಂಟ್ ಆಗಿರಲಿಲ್ಲ. ಆಗ ನಮ್ಗೆ ಏನಾಗಿತ್ತು ಅಂತಂದ್ರೆ, ನಮಗೆ ಮನೆಯಲ್ಲಿ ಒಂದಷ್ಟು ಸಮಯವನ್ನ ನಾವು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಅಥವಾ ಅಕ್ಕಪಕ್ಕ ಮನೆಯವರು, ಅಥವಾ ಇಲ್ಲ ಅಂತಂದ್ರೆ ರಿಲೇಟಿವ್ಸ್ ಜೊತೆ ನಾವು ಒಂದಷ್ಟು ಸಮಯವನ್ನ ಕಳೀತಾ ಇದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾ ದಿನೇ ದಿನೇ ಬೆಳೀತಾ ಹೋದಷ್ಟು ಕೂಡ ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ಅಡಿಕ್ಟ್ ಆಗಿದ್ದೀವಿ ಅಂತಂದ್ರೆ, ಒಂದೇ ಫ್ಯಾಮಿಲಿಯಲ್ಲಿ 4 ಜನ ಕೂತಿದ್ದೀವಿ ಅಂತಂದ್ರೆ, ಅಪ್ಪ ಅಮ್ಮ ಅಥವಾ ಇಬ್ರು ಮಕ್ಕಳು ಕೂತಿದ್ದೀವಿ ಅಂತಂದ್ರೆ, ಎಲ್ಲರೂ ಕೂಡ ಒಂದೊಂದು ಸ್ಮಾರ್ಟ್ ಫೋನಲ್ಲಿ ನೋಡ್ತಾ ಹಿಂಗೆ ಊಟ ಮಾಡ್ತಾ ಇರ್ತೀವಿ. ಇಂಥ ಒಂದು ಸಿಚುವೇಶನ್ ಅಲ್ಲಿ ನಾವಿದ್ದೀವಿ. 4 ಜನ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದೀವಿ, ಅಥವಾ ಯಾವ್ದಾದ್ರು ಒಂದು ಅಕೇಶನ್ಗೆ ಹೋಗಿದ್ದೀವಿ ಅಂತಂದ್ರೆ, ಅಲ್ಲೆಲ್ಲರೂ ಕೂಡ ಅವರವರ ಫೋನ್ಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಬಿಟ್ರೆ ಯಾರು ಕೂಡ ಪರಸ್ಪರ ಅವರ ಉಭಯ ಕುಶಲೋಪರಿ ಆಗಿರ್ಬೋದು, ಅಥವಾ ಊಟ ಮಾಡೋಣ, ಚೆನ್ನಾಗಿ ಕುತ್ಕೊಂಡು ಮಾತಾಡ್ಕೊಂಡು ನಗಾಡ್ಕೊಂಡು, ಅಥವಾ ನಮ್ಮ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡು ನಾವು ಈ ಒಂದು ಊಟವನ್ನ ಮಾಡೋಣ ಅನ್ನುವಂಥ ಒಂದು ಆಸಕ್ತಿ ಆಗಿರ್ಬೋದು, ಆ ಒಂದು ಮನೋಭಾವ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಯಾರಿಗೂ ಕೂಡ ಕಂಡು ಬರ್ತಾ ಇಲ್ಲ. ಅದರಲ್ಲಿ ಇನ್ನೊಂದು ಏನಂತಂದ್ರೆ, ಈ ಟಿಕ್ ಟಾಕ್ ಬ್ಯಾನ್ ಆದ್ಮೇಲೆ ಇನ್ಸ್ಟಾಗ್ರಾಮ್ ಯಾವಾಗ ದಿನೇ ದಿನೇ ಹೆಚ್ಚಾಗಿ ಟ್ರೆಂಡ್ ಅನ್ನ ಪಡ್ಕೊಳ್ತಾ ಹೋಯ್ತೋ, ಇತ್ತೀಚಿನ ದಿನಗಳಲ್ಲಿ ಈ ಇನ್ಸ್ಟಾಗ್ರಾಮ್ ನಲ್ಲಿ ಒಂದಷ್ಟು ಭೂತಗಳು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅವ್ರು ಮಾತಾಡೋದಕ್ಕಾಗಿರ್ಬೋದು, ಅಥವಾ ಅವರು ಹೇಳೋದಕ್ಕಾಗಿರ್ಬೋದು, ಅವ್ರು ಆಡುವಂತಹ ಆಟಗಳಾಗಿರ್ಬೋದು, ಅಥವಾ ಇಲ್ಲ ಅಂತಂದ್ರೆ ಅವ್ರು ನಟನೆ ಮಾಡುವಂತಹ ಒಂದು ರೀಲ್ಸ್ಗಳಾಗಿರ್ಬೋದು, ನೋಡೋದಕ್ಕೆ ಆಗಲ್ಲ ಗುರುಗಳು. ಯಾಕೆ ಅಂತಂದ್ರೆ, ಒಬ್ರು ಬರ್ತಾರೆ. ಈಗ ನಾನು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ತನ್ನ ಒಂದು ರೀಲ್ಸ್ ಮೂಲಕ ಆಗಿರ್ಬೋದು, ಅಮುಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಒಂದು ಜನಪ್ರಿಯತೆ ಇನ್ಸ್ಟಾಗ್ರಾಮ್ನಲ್ಲಿ ಮಾತ್ರ, ಇಡೀ ಕರ್ನಾಟಕದಲ್ಲ, ಇನ್ಸ್ಟಾಗ್ರಾಮ್ನಲ್ಲಿ ಮಾತ್ರ ಜನಪ್ರಿಯತೆಯನ್ನು ಪಡ್ಕೊಳ್ತಿದ್ದಂತಹ ಅಮುಕು ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅದರೊಟ್ಟಿಗೆ ಇನ್ನೊಂದಷ್ಟು ಜನರ ಬಗ್ಗೆನೂ ಕೂಡ ನಾನು ಮಾತನಾಡ್ತೀನಿ. ಯಾಕೆ ಅಮುಕು ಬಗ್ಗೆ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ಸಿನಿಮಾ ಕಳೆದ ವಾರ ಒಂದು ಬಿಡುಗಡೆ ಆಯಿತು. ಆ ಒಂದು ಸಿನಿಮಾದ ಹೆಸರನ್ನ ಹೇಳೋದಕ್ಕೆ ಹೋಗಲ್ಲ, ಯಾಕಂತಂದ್ರೆ ಬೇಕಾಗೂ ಇಲ್ಲ ನಮಗೆ. ಅದು ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾದ ಪ್ರಮೋಷನ್ಗೆ ಎಲ್ಲ ಇನ್ಫ್ಲೂಯೆನ್ಸರ್ಸ್ನೂ ಕೂಡ ಕರೆಸಿರ್ತಾರೆ. ಅಲ್ಲೇನಾಗುತ್ತೆ ಅಂತಂದ್ರೆ, ಈ ವ್ಯಕ್ತಿ ಏನ್ ಮಾಡ್ತಾರೆ, ಅಮುಕು ಅನ್ನುವಂತಹ ವ್ಯಕ್ತಿ ಒಂದು ಬಾಟಲ್ಗೆ ಜೇನುತುಪ್ಪ ಮತ್ತೆ ಬಿಂದು ಜೀರಾ ಅಂತ ಏನು ಬರುತ್ತಲ್ಲ, ಅದನ್ನ ತಗೊಂಡು ಹೋಗ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಹೋಗ್ಬಿಟ್ಟು, ನಾನು ಪೆಟ್ರೋಲ್ ಕುಡಿತೀನಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡು, ಸೂರ್ಯಣ್ಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಹಂಗ್ ಮಾಡಿದ್ದಾರೆ, ಹಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಪೆಟ್ರೋಲ್ ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಅರಸಾಹಸ ಮಾಡ್ತಾರೆ. ಅಲ್ಲೇನಾಗ್ತಿದೆ ಅಂತಂದ್ರೆ, ಅವರು ಅದಾದ ನಂತರ ಹಾಸ್ಪಿಟ್ಲ್ಗನ್ನ ಸೇರಿಸ್ತಾರೆ. ಅಲ್ಲಿ ಅಣ್ಣ ಏನ್ ಪೆಟ್ರೋಲ್ ಕುಡಿದಿದ ತಕ್ಷಣ ಇಮಿಡಿಯೇಟ್ ಆಗಿ ಅಲ್ಲೇ ಬಿದ್ದುಬಿಡ್ತಾರೆ ಮೂರ್ಛೆ ತಬ್ಬಿಟ್ಟು. ಯಾವನಾದ್ರೂ ಒಬ್ಬ ವ್ಯಕ್ತಿ ಯೋಚನೆ ಮಾಡಿದಿರಾ ಅಂತ ಹೇಳ್ಬಿಟ್ಟು, ಯಾಕಂತಂದ್ರೆ ಇಮಿಡಿಯೇಟ್ ಆಗಿ ಕುಡಿದಿದ ತಕ್ಷಣ ಯಾರಾದ್ರೂ ಇಮಿಡಿಯೇಟ್ ಆಗಿ ಅಲ್ಲೇ ಹೋಗ್ಬಿಡ್ತಾರ? ಅದು ಬಾಡಿ ಒಳಗಡೆ ಹೋಗ್ಬೇಕು. ಬಾಡಿ ಒಳಗಡೆ ಹೋದಾಗ ಅದು ನಮಗೆ ರಿಯಾಕ್ಟ್ ಆಗಬೇಕು. ಆಗ ಅದೇನಾಗುತ್ತೆ, ನಮ್ಮ ಆರೋಗ್ಯದಲ್ಲಿ ಯಾವ ರೀತಿ ಏರುಪೇರು ಆಗುತ್ತೆ ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕಾಗುತ್ತೆ. ಅಂಡ್ ಇಲ್ಲಿ ಏನಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಅವರ ವ್ಯಕ್ತಿ ಅಂದ್ರೆ ಅಥವಾ ಅಮುಕು ಬಗ್ಗೆನೇ ನಾನು ಮಾತನಾಡ್ತಿದ್ದೀನಿ ಅಂತಂದ್ರೆ, ಇವರು ಮಾಡುವಂತಹ ಹುಚ್ಚು ರೀಲ್ಸ್ಗಳಲ್ಲಿ ಎಲ್ಲೋಗ್ತಿದೆ ಅಂತಂದ್ರೆ, ಸಮಾಜವನ್ನ ಎಲ್ಲೋ ಒಂದ್ ಕಡೆ ಬರ್ತಿರುವಂತಹ ಮುಂಬರುವಂತಹ ಒಂದು ಯುವಕರ ಪೀಳಿಗೆಗೆ ದಾರಿ ತಪ್ಪಿಸುವಂತಹ ಪ್ರಯತ್ನ ಆಗ್ತಾ ಇದೆಯಾ ಅಂತ. ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಾ ಉಚಿತವಾಗಿದೆ, ಎಲ್ಲರೂ ನೋಡ್ತಾರೆ, ಎಲ್ರಿಗೂ ಹತ್ತಿರದಲ್ಲಿ ಬೇಗನೆ ಕನೆಕ್ಟ್ ಆಗ್ಬೋದು. ನಿಮ್ಮ ಟ್ಯಾಲೆಂಟನ್ನು ನಿಮ್ಮ ಟ್ಯಾಲೆಂಟನ್ನು ತೋರಿಸಿ. ಅದು ಈ ರೀತಿನಾ? ನಿಮ್ಮ ತಂದೆ ತಾಯಿ ಬೆಳೆಸಿರುವಂಥದ್ದು ವಿಧಾನ, ಅಥವಾ ಅವರು ನಿಮ್ಮ ಮೇಲೆ ಇಟ್ಕೊಂಡಿರುವಂತಹ ಆಸೆ ಆಕಾಂಕ್ಷೆಗಳಿಗೆ ಎಲ್ಲೋ ಒಂದು ಕಡೆ ನೀವು ಕೆಟ್ಟ ಹೆಸರು ತರುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ? ಯಾವುದೇ ಒಬ್ಬ ತಂದೆ ತಾಯಿ ನಾಳೆ ದಿನ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ನಿಮ್ಮ ಮಗ ಈ ತರ ಕುಡಿದ್ರಂತೆ ವಿಡಿಯೋ ಎಲ್ಲ ವೈರಲ್ ಆಗಿತ್ತು ಅಂತಂದ್ರೆ,
ಅವರು ಒಬ್ಬೊಬ್ರು ಈಗಿನ ಒಂದು ಸಮಾಜದಲ್ಲಿ ಏನಾದ್ರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಆಡ್ಕೊಳ್ಳುವವರ ಬಾಯಿಗೆ ಆಹಾರವಾಗ್ತಿದ್ದಾರೆ. ಅಂಥದ್ರಲ್ಲಿ ನಿಮ್ಮ ತಂದೆ ತಾಯಿ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ 100 ಜನ 100 ತರದ ಮಾತುಗಳನ್ನ ಆಡ್ತಾರೆ. ಅಂತ ಒಂದು ಸಮಯದಲ್ಲಿ ಅವರಿಗೆ ಎಷ್ಟು ಬೇಜಾರಾಗಿರಲ್ಲ. ಸೊ ದಯವಿಟ್ಟು ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಮಾಡುವಂತಹ ತಿಕ್ಕಲ್ ಕೆಲಸಗಳು ಏನಿದೆಯಲ್ಲ, ಹುಚ್ಚುಚ್ಚು ಕೆಲಸಗಳು, ಅದಕ್ಕೆ ನಿಮ್ಮ ತಂದೆ ತಾಯಿಯನ್ನ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್‌ನ ಹೊಣೆ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ನೀವು ಸಿಕ್ಕಾಗ ಅಮ್ಕು ಡುಮ್ಕು ಹಂಗೆ ಹಿಂಗೆ ತುಂಬಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಮಾತನಾಡ್ತಾರೆ, ಒಂದಷ್ಟು ಜನ ಸೆಲ್ಫಿ ತಗೊಳ್ತಾರೆ, ಒಂದಷ್ಟು ಜನ ವಿಡಿಯೋಗಳನ್ನ ಮಾಡ್ಕೊಳ್ತಾರೆ. ಓಕೆ. ಅದಾದ ನಂತರ ಏನಾಗುತ್ತೆ ಅಂತಂದ್ರೆ ನಿಮ್ಮ ತಂದೆ ತಾಯಿ ಸಿಕ್ಕಾಗ ಏ ಇವ ಅಲ್ಲಿ ಮಾತಾಡ್ಸಂತವ್ರೆ ಮತ್ತೆ ಹೋಗ್ಬಿಟ್ಟು ನಿಮ್ಮ ಬಗ್ಗೆ ಬೇರೆ ಬೇರೆ ತರ ಆಯಾಮಗಳಲ್ಲಿ ಮಾತನಾಡ್ಕೊಳ್ತಾರೆ. ಅವ್ನು ಸಿಕ್ಕಿದಾಗರು ಅಮ್ಕು ಡುಮ್ಕು ಅದೇ ಗೊತ್ತಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಕಿರ್ಚಾಡ್ತಿರ್ತಾನೆ, ಅಮ್ಕು ಡುಮ್ಕ್ ಕಮಾಲ್ ಡುಮಾಲ್ ಡುಮ್ಮಿ ಅಂತ ಹೇಳ್ಬಿಟ್ಟು ಏನೋ ಮಾತಾಡ್ತಿರ್ತಾರಂತಲ್ಲ. ಸೊ ಇಂಥ ಒಂದು ವಿಚಾರಗಳನ್ನ ಅವ್ರು ತಗೊಂಡೋಗ್ಬಿಟ್ಟು ಮತ್ತೆ ಅವ್ರ ಫ್ರೆಂಡ್ಸ್ ಜೊತೆ ಶೇರ್ ಮಾಡುವಂಥದ್ದು ಆ ಥರ ಈ ಥರ ಎಲ್ಲ ಆಗುತ್ತೆ. ಸೊ ನಿಮ್ಮ ಎದುರುಗಡೆ ಚೆನ್ನಾಗಿ ಮಾತಾಡ್ತಿರ್ತಾರೆ, ನಿಮ್ಮ ಪಕ್ಕದಲ್ಲಿ ನೀವು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಬೇರೆ ಥರದ ಆಯಾಮಗಳಲ್ಲೇ ಮಾತಾಡ್ತಿರ್ತಾರೆ. ಯಾಕೆ ಅಂತಂದ್ರೆ ನೀವು ಮಾಡುವಂತಹ ಕೆಲಸದಿಂದ ನಿಮ್ಮ ಒಂದು ವ್ಯಕ್ತಿಗೆ ಬರುವಂತಹ, ನಿಮ್ಮ ವ್ಯಕ್ತಿತ್ವಕ್ಕೆ ಬರುವಂತಹ ಒಂದು ಹೆಸರು ಅಂತಾನೆ ಹೇಳ್ಬೋದು. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಅಲ್ಲಿ ಪೆಟ್ರೋಲ್ ಅಂತ ಕುಡಿತಾರೆ, ಅದಾದ ನಂತರ ಪೆಟ್ರೋಲ್ ಕುಡಿದಿಲ್ಲ, ಪೆಟ್ರೋಲ್ ತರ ಇರುವಂತಹ ಒಂದು ಲಿಕ್ವಿಡ್ನ ಸೇವನೆ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಬಿದ್ದೋಗ್ಬಿಡ್ತಾರೆ. ಅವ್ರು ಹೋಗ್ಬಿಟ್ಟು ಈ ತರ ಹಾಸ್ಪಿಟ್ಲ್ಗೆಲ್ಲ ಸೇರಿಸ್ತಾರೆ, ಅಳ್ತಾರೆ. ಸರ್, ಒಂದು ವಿಚಾರ ಹೇಳ್ತಾ ಇದ್ದೀನಿ, ನಾನು ತುಂಬಾ ಚಿಕ್ಕವನೇ ಆಗಿರ್ಬೋದು, ಸಿನಿಮಾದಲ್ಲಿ ಕಂಟೆಂಟ್ ಇತ್ತು ಅಂತಂದ್ರೆ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ ಸರ್. ಪ್ರಚಾರ ಮಾಡಬೇಕು, ಬಟ್ ಈ ಮಟ್ಟಕ್ಕೆ ಒಬ್ಬ ಇನ್ಫ್ಲೂಯೆನ್ಸರ್ನ ಯೂಸ್ ಮಾಡ್ಕೋಬೇಕಾಗಿರುವಂತಹ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಸುತ್ತೆ. ನಿಮ್ಮ ನಟನೆ ತುಂಬಾ ಚೆನ್ನಾಗಿದೆ, ಅಫ್ಕೋರ್ಸ್ ಅದಕ್ಕೆ ನಾನು ಯಾವುದೇ ರೀತಿಯಾದಂತಹ ಒಂದು ಭೇದ ಭಾವ ಮಾಡಲ್ಲ, ಅಂಡ್ ಹಾಗೇನೆ ಯಾವುದೇ ರೀತಿಯಾದಂತಹ ಹೆಸರನ್ನ ಅಥವಾ ಹುಳುಕನ್ನ ಹುಡ್ಕೋದಿಲ್ಲ. ಆದ್ರೆ ಕೆಲವೊಂದು ಚೀಪ್ ಗಿಮಿಕ್ಸ್ ಮಾಡುವಂಥದ್ದನ್ನ ಆ ಟೀಮ್ಗಳ ಒಂದು ಡೈರೆಕ್ಟರ್ಸ್ ಆಗಿರ್ಬೋದು, ಅಥವಾ ಟೀಮ್ಗಳಲ್ಲಿ ಹ್ಯಾಂಡಲ್ ಮಾಡ್ತಿರುವಂತಹ ಒಂದಷ್ಟು ಜನ, ಪ್ರಚಾರ ಮಾಡಬೇಕು ಅಂತ ಇರುವಂತಹ ಒಂದಷ್ಟು ಜನ ಆಗಿರ್ಬೋದು, ದಯವಿಟ್ಟು ಯೋಚನೆ ಮಾಡಿ. ನೀವು ಸಿನಿಮಾ ಪ್ರಚಾರವನ್ನ ಮಾಡುವಂತಹ ಬರದಲ್ಲಿ ಎಲ್ಲೋ ಒಂದ್ ಕಡೆ ಸಮಾಜವನ್ನ ಬೇರೆಡೆಗೆ ದಾರಿ ತಪ್ಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ. ಸಿನಿಮಾದಲ್ಲಿ ಕಂಟೆಂಟ್ ಇತ್ತು ಅಂದ್ರೆ ಖಂಡಿತವಾಗ್ಲೂ ಸಿನಿಮಾ ಗೆಲ್ಲೇ ಗೆಲ್ಲುತ್ತೆ. ಮೌತ್ ಟಾಕ್ ಇಂಪಾರ್ಟೆಂಟ್. ಯಾಕೆ, ಸಾಕಷ್ಟು ಸಿನಿಮಾಗಳು ಹಿಟ್ ಆಯ್ತಲ್ಲ. ಈಗ ಬಂದಿರುವಂತಹ ಹಯಗ್ರೀವ ಸಿನಿಮಾ ಎಷ್ಟರ ಮಟ್ಟಿಗೆ ಇಷ್ಟ ಆಗ್ತಾ ಇದೆ. ಮೆಡಿಕಲ್ ಮಾಫಿಯಾ ಆಗಿರ್ಬೋದು, ಅದ್ರ ಬಗ್ಗೆ ತೋರಿಸಿರುವಂತಹ ಕಂಟೆಂಟ್ ಆಗಿರ್ಬೋದು, ಎಷ್ಟು ಜನಕ್ಕೆ ಯೂಸ್ಫುಲ್ ಆಗ್ತಿಲ್ಲ. ಕಂಟೆಂಟ್ ಈಸ್ ದ ಕಿಂಗ್ ಅನ್ನುವಂಥದ್ದು ಈಗ ಒಂದು ಸಿನಿಮಾ ಅಲ್ಲ, ಈ ಹಿಂದೆ ರಿಲೀಸ್ ಆಗಿರುವಂತಹ ಎಷ್ಟೋ ಸಿನಿಮಾಗಳು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಬಾರಿ ಸಾಬೀತನ್ನ ಪಡಿಸಿದೆ. ಸೊ ದಯವಿಟ್ಟು ಸಿನಿಮಾಗಳನ್ನ ಮಾಡಬೇಕು ಅಂತಂದಾಗ ಅಫ್ಕೋರ್ಸ್ ಎಲ್ಲರೂ ಕಷ್ಟಪಟ್ಟು ಮಾಡ್ತಾರೆ. ನಿಮ್ಮ ನಿಮ್ಮ ಆಯಾಮಗಳಲ್ಲಿ, ನಿಮ್ಮ ನಿಮ್ಮ ಯೋಚನಾ ಶಕ್ತಿಗಳಲ್ಲಿ ಸಿನಿಮಾಗಳನ್ನ ಮಾಡ್ತೀರಾ. ಆದರೆ ಜನಕ್ಕೆ ತಲುಪಿಸುವಲ್ಲಿ ಅದು ಬೇರೆ ಥರನೇ ಆಯಾಮಗಳನ್ನ ಪಡ್ಕೊಳ್ತಾ ಇದೆ. ಸಿನಿಮಾ ಪ್ರಚಾರ ಆಗ್ತಾ ಇಲ್ಲ, ಬೇರೆ ಬೇರೆ ಥರ ಆ್ಯಂಗಲಲ್ಲಿ ನೀವು ಮಾಡಾಕುವಂತಹ ವಿಡಿಯೋಗಳು ಪ್ರಚಾರ ಆಗ್ತಾ ಇದೆ. ಸೊ ಇಲ್ಲಿ ನಾನು ಏನಕ್ಕೆ ಇಷ್ಟೊಂದು ಡ್ರ್ಯಾಗ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಿನಿಮಾ ಚೆನ್ನಾಗಿತ್ತು ಅಂತಂದ್ರೆ ನಾನು ಹೋಗ್ತೀನಿ, ನೋಡ್ತೀನಿ, ನಾನು 4 ಜನಕ್ಕೆ ಹೇಳ್ತೀನಿ. ಇನ್ನೊಂದಷ್ಟು ಜನ ಬರ್ತಾರೆ, ಅವರು ಕೂಡ ನಾನು ಹೇಳಿರೋವಂಥವ್ರು ಯಾರೋ ಒಬ್ಬ ಹೋಗಿ ಸಿನಿಮಾವನ್ನ ನೋಡಿದ್ರೆ ಅವ್ರು ಇನ್ನೊಂದಷ್ಟು ಜನ ಅವರ ಫ್ರೆಂಡ್ ಸರ್ಕಲ್ಗೆ ಅಥವಾ ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಬರೆದಾಕೊಳ್ತಾರೆ. ಸಿನಿಮಾನೇ ಚೆನ್ನಾಗಿಲ್ಲ ಅಂತಂದಾಗ ಇಷ್ಟೊಂದು ಹೀನಾಯವಾಗಿರುವಂತಹ ಪ್ರಚಾರ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ನನಗೆ. ಆಮೇಲೆ ಇನ್ನೊಂದೇನಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ವೈರಲ್ ಆಗ್ತಾ ಇರುವಂಥದ್ದು ಏನಂತಂದ್ರೆ, ಸತೀಶ್ ಕ್ಯಾಡಬಾಮ್ಸ್ ಅವರು ಒಂದು ವಾಶ್ರೂಮ್ ಅಲ್ಲಿ ಯೂರಿನ್ ಪಾಸ್ ಮಾಡ್ತಿರ್ಬೇಕಾದ್ರೆ ಕಿಚ್ಚ ಸುದೀಪ್ ಅವರ ಅಭಿನಯದ ದಾದಾ ಯಾರ್ ಗೊತ್ತಾ ಈ ಒಂದು ಸಾಂಗ್ ಅನ್ನ ಹಾಕೊಂಡಿರುವಂಥದ್ದು ಕೂಡ. ಸೋಷಿಯಲ್ ಮೀಡಿಯಾ ಈಗ ಈಸಿಯಾಗಿ ಕೈಗೆ ಸಿಗ್ತಾ ಇದೆ, ಯಾರು ಬೇಕಾದ್ರೂ ಯಾವ ಸಾಂಗ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಅನ್ನುವಂಥದ್ದಿದೆ. ಅಫ್ಕೋರ್ಸ್ ಅದು ಆಗಿರ್ಬೋದು, ಆದರೆ ಅದಕ್ಕೂ ಸಮಯ ಸಂದರ್ಭ ಅನ್ನುವಂಥದ್ದು, ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೋ ಸಾಂಗ್ ಚೆನ್ನಾಗಿದೆಯಲ್ಲ ಅಂತ ಹೇಳಿದ್ರೆ ಇದು ಈ ಸಿನಿಮಾ ಅದು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ನಾವು ಹೇಳ್ತೀವಿ. ಆದರೆ ಅದನ್ನ ಎಲ್ಲಿ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ, ಸ್ಯಾಂಡಲ್ವುಡ್ ಸಿನಿಮಾ ರಂಗವನ್ನ ಬಾನೆತ್ತರಕ್ಕೆ ತೆಗೆದುಕೊಂಡು ಹೋಗಿರುವಂತಹ ಕಿಚ್ಚ ಸುದೀಪ್ ಅವರು ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲದೆ ಪರಭಾಷೆಗಳಲ್ಲೂ ಕೂಡ ಮಿಂಚಿ ತನ್ನ ಅಭಿನಯವನ್ನ ತೋರಿಸಿ ಅಭಿನಯ ಚಕ್ರವರ್ತಿ ಅನ್ನುವಂತಹ ಬಿರುದನ್ನ ಪಡ್ಕೊಂಡು ಈಗ ಸ್ಯಾಂಡಲ್ವುಡ್ ಅದರ ಜೊತೆಗೆ ಪರಭಾಷೆಗಳಲ್ಲೂ ಕೂಡ ಮಿಂಚ್ತಾ ಇರುವಂತಹ ಅದ್ಭುತ ದೊಡ್ಡ ಕಲಾವಿದರ ಒಂದು ಸಿನಿಮಾದ ಹಾಡನ್ನ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ, ನೀವು ಬೇರೆ ಬೇರೆ ಕಡೆ ಯೂಸ್ ಮಾಡ್ಕೊಳ್ಳಿ ಸರ್, ತೊಂದರೆ ಇಲ್ಲ. ನೀವೆಲ್ಲ ಒಂದ್ ಕಡೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತೀರಾ, ಕಿಚ್ಚ ಸುದೀಪ್ ಅವರ ಹಾಡಿಗೆ ಹುಚ್ಚೆದ್ದು ಕುಣಿದ ಸತೀಶ್ ಕ್ಯಾಡಬಾಮ್ಸ್ ಅಂತಾನೆ ಹಾಕ್ತಾರೆ ಎಲ್ಲರೂ ಕೂಡ, ಅಥವಾ ಆ ಥರ ಹಾಕ್ಕೊಳ್ಳಿ. ಅದನ್ನ ಬಿಟ್ಟು ಎಲ್ಲೋ ವಾಶ್ರೂಮಲ್ಲಿ ನಿಮ್ಮ ಆಗಿರ್ಬೋದು ಸರ್, ನಿಮ್ಮ ಪರ್ಸ್ನಲ್ಲೇ ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿರ್ಬೋದು, ಅಥವಾ ಇಲ್ಲ ಅಂತಂದ್ರೆ ನಿಮಗೆ ಯಾವುದೇ ಇನ್ಸ್ಟಾಗ್ರಾಮ್ ಅವ್ರು ಕೇಳಬೇಕು ಅಂತ ನೀವು ಹೇಳ್ತೀರಾ ಅಂತಾನೆ ಅನ್ಕೋಣ. ನೀವು ಒಂದು ವಿಚಾರವನ್ನ ನೆನ್ಪಿಟ್ಕೋಬೇಕು ಅಂತಂದ್ರೆ, ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಫಾಲೋವರ್ಸ್ ಆಗಿರ್ಬೋದು ಅಥವಾ ನಿಮ್ಮ
ಜನಕ್ಕೆ ಯಾವ ರೀತಿ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಯಾಕಂತಂದ್ರೆ ಬಿಗ್ ಬಾಸ್ ಅನ್ನುವಂತಹ ಮಹಾ ವೇದಿಕೆಗೆ ಹೋಗಿರುವಂಥದ್ದು. ಸಾಕಷ್ಟು ಜನ, ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಬಿಗ್ ಬಾಸ್ ಅಲ್ಲಿ ಒಂದು ವಾರದ ಮಟ್ಟಿಗೆ ಇದ್ರೆ ಸಾಕಪ್ಪ, ನನ್ನ ಫೇಟ್ ಚೇಂಜ್ ಆಗುತ್ತೆ ಅನ್ನುವಂತಹ ಎಷ್ಟೋ ಜನ ಕಲಾವಿದರಾಗಿರ್ಬೋದು, ಎಷ್ಟೋ ಜನ ಜನರಾಗಿರ್ಬೋದು, ಕಾಮನ್ ಪೀಪಲ್ ಆಗಿರ್ಬೋದು, ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂತ ಒಂದು ಬಿಗ್ ಬಾಸ್ಗೆ ಹೋಗಿ ಬಂದಿದ್ದೀರಾ. ನಿಮಗೆ ಬಿಗ್ ಬಾಸ್ಗೆ ಹೋದ್ಮೇಲೆ ಒಂದಷ್ಟು ಜನಕ್ಕೆ ರೀಚ್ ಆಗಿದ್ದೀರಾ. ಅಂತ ಒಂದು ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಏನಂತಂದ್ರೆ, ನೀವು ಮಾಡುವಂತಹ ಒಂದೊಂದು ಒಳ್ಳೆ ಕೆಲಸನೂ ಕೂಡ ಕರ್ನಾಟಕಕ್ಕೆ ತಲುಪಬೇಕು. ಆದ್ರೆ ನೀವು ಮಾಡ್ತಿರುವಂಥದ್ದು ಕೆಲವೊಂದು, ಮಗ ಫೇಲ್ ಆದ್ರೂ ಪಾರ್ಟಿ ಕೊಡ್ತೀರಾ, ಅದು ನಿಮ್ಮ ವೈಯಕ್ತಿಕ ವಿಚಾರ. ನೀವು ಹೀರೋವನ್ನ ಮಾಡಬೇಕು ಅಂತ ಇಟ್ಕೊಂಡಿದ್ದೀರಾ. ಅವರಿಗೆ ಯಾವ ಒಂದು ಫೀಲ್ಡ್ ಅಲ್ಲಿ ಆಸಕ್ತಿ ಇದೆಯೋ ಅದೇ ತರನೇ ನೀವು ಎಂಕರೇಜ್ ಮಾಡ್ತೀನಿ ಅಂತ ಕೂಡ ನಮ್ಮ ಜೊತೆನೂ ಕೂಡ ಹೇಳಿದ್ರಿ. ಕೋರ್ಸ್ ಓಕೆ, ಮಾಡಿ. ಬಟ್ ಏನಂತಂದ್ರೆ, ಸಮಾಜದಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಅಂತಂದ್ರೆ, ನಾವು ಕೊಡುವಂತಹ ಒಂದು ಸಂದೇಶ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮಾಡಾಕುವಂತಹ ವಿಡಿಯೋಗೆ ಅಲ್ಲೇ ಒಂದು ಜನ ಕಮೆಂಟ್ಸ್ ಅಲ್ಲಿ ಉಗಿತಾರೆ. ಸೊ ಅಲ್ಲಿ ಬೇಕಾ, ನೀವೇ ವಿಡಿಯೋ ಮಾಡಿ, ನೀವೇ ಸಾಂಗ್ ಯೂಸ್ ಮಾಡ್ಕೊಂಡು, ನೀವೇ ಕಮೆಂಟ್ ಅಲ್ಲಿ ಪೋಸ್ಟ್ ಮಾಡ್ಕೊಂಡು, ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ಕೊಂಡು, ಕಮೆಂಟ್ಸ್ ಅಲ್ಲಿ ನೀವೇ ಉಗಿಸ್ಕೊಳ್ಳುವಂಥದ್ದು ಬೇಕಾ? ಇಷ್ಟಕ್ಕೂ ಬಿಗ್ ಬಾಸ್ ಅಲ್ಲಿ ಅಷ್ಟು ಗಂಟೆಗಳ ಕಾಲ ನಿಂತ್ಕೊಂಡು ನಿಮ್ಮನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿ, ಬಿಗ್ ಬಾಸ್ ಮನೆಗೆ ಕಳಿಸಿ, ಅದಾದ ನಂತರ ನೀವು ಎಲಿಮಿನೇಟ್ ಆಗಿರುವಂತಹ ಸಂದರ್ಭದಲ್ಲಿ ಅವರು ನಿಂತ್ಕೊಂಡು ನಿಮ್ಮನ್ನ ಕರೆಸ್ಕೊಂಡು ಮಾತಾಡಿಸಿ ಅವ್ರಿಗೆ ನಿಮ್ಗೆ ಕೊಟ್ಟಿರುವಂತಹ ಗೌರವ ಇಷ್ಟೇನಾ ಅಂತ. ನೀವು ಬಿಗ್ ಬಾಸ್ ಅನ್ನುವಂತಹ ಮಹಾ ವೇದಿಕೆಗೆ ಹೋಗಿ ಬಂದಿದ್ದೀರಾ. ಹಾಗೇನೆ ಅಮುಕುಡುಮುಕುನು ಕೂಡ ಅಷ್ಟೇನೆ ಜಿ ಕನ್ನಡ ಒಂದು ವೇದಿಕೆಗೆ ಹೋಗಿ ಬರ್ತೀರಾ. ಆ ಒಂದು ವೇದಿಕೆ ಹತ್ತಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಜನರ ಕನಸಾಗಿರುತ್ತೆ. ಆದ್ರೆ ಇಂಥ ಒಂದು ಒಳ್ಳೆ ಅವಕಾಶವನ್ನ ಪಡ್ಕೊಂಡು ನೀವು ಅಂತ ವೇದಿಕೆಯಲ್ಲಿ ಕರ್ನಾಟಕಕ್ಕೆ ಚಿರಪರಿಚಿತರಾಗಿ, ಆದರೆ ನೀವು ಮಾಡ್ತಿರುವಂತಹ ಕೆಲಸಗಳಲ್ಲಿ, ನೀವು ಮಾಡ್ತಿರುವಂತಹ ಒಂದು ವಿಡಿಯೋಗಳಲ್ಲಿ ಸಮಾಜವನ್ನ ಹಾಗೇನೆ ಮುಂದಿನ ಪೀಳಿಗೆಯನ್ನ ಯಾವ ರೀತಿ ದಾರಿ ತಪ್ಪಿಸ್ತಿದ್ದೀರಾ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಯವಿಟ್ಟು ನಿಮಗೆ ಈಗಾಗಲೇ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳ ಮೂಲಕನೇ ಅವರವರ ಒಂದು ಕಮೆಂಟ್ಸ್ಗಳ ಮೂಲಕ ಅವರ ಒಂದು ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಇನ್ಮೇಲಾದ್ರೂ ಕೂಡ ಸಮಾಜಕ್ಕೆ ತೊಂದರೆ ಆಗದಂತೆ, ಹಾಗೇನೆ ಯಾವುದೇ ರೀತಿಯಾದಂತಹ ದಾರಿ ತಪ್ಪಿಸದೇ ಇರೋ ಹಾಗೆ ವಿಡಿಯೋಗಳನ್ನ ಮಾಡಿ, ಒಳ್ಳೊಳ್ಳೆ, ಅಂದ್ರೆ ಲೇಟ್ ಆಗ್ಬೋದು, ಅಫ್ಕೋರ್ಸ್ ಸಮಾಜದಲ್ಲಿ ಎಲ್ಲರೂ ಕೂಡ ಒಳ್ಳೆ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ತಕ್ಷಣ ಅದರಲ್ಲೂ ಕೂಡ ಹುಡುಕುವಂತಹ ಜನರು ಇರ್ತಾರೆ. ಅದು ಒಂದ್ಸಲ ಹುಡುಕ್ತಾರೆ, 2 ಸಲ ಹುಡುಕ್ತಾರೆ, ಪದೇ ಪದೇ ಹುಡುಕಕ್ಕಾಗಲ್ವಲ್ಲ. ಸೊ ನಾವು ಮಾಡ್ಬೇಕಾಗಿರುವಂಥದ್ದು ಏನಂತಂದ್ರೆ, ನಮ್ಮ ಕೆಲಸವನ್ನ ನಾವು ಮಾಡ್ತಾ ಹೋಗೋಣ. ನಮ್ಮ ಕೆಲಸ ನಾವು ಮಾಡ್ತಾ ಹೋದ್ರೆ ಇವತ್ತಲ್ಲ ನಾಳೆ ಅಥವಾ ನಾಡಿದ್ದು ಅಥವಾ 1 ತಿಂಗಳು ಅಥವಾ 1 ವರ್ಷ ಅದಾದ ನಂತರ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಗೆ ಒಳ್ಳೊಳ್ಳೆ ಕೆಲಸಗಳನ್ನ ನೀವು ವಿಡಿಯೋಗಳನ್ನ ಮಾಡಿ ಹಾಕಿ ಜನ ಅವತ್ತು ನಿಮ್ಮನ್ನ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಆವತ್ತು ಕೇಳಿ. ಯಾಕೆಂತಂದ್ರೆ ಎಷ್ಟೋ ಜನ ಯುವ ಜನತೆ ಈಗ ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ವಯೋವೃದ್ಧರ ತನಕನೂ ಕೂಡ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ಎಲ್ಲರೂ ಯೂಸ್ ಮಾಡ್ಕೊಳ್ತಾರೆ. ಸಾಕಷ್ಟು ಜನ ಡಾಕ್ಟರ್ಗಳು ನೋಡಿದ್ರಲ್ಲ ನೀವು, ನಮ್ಮ ಭಾರತವನ್ನ ಬೇರೆ ಬೇರೆ ಕಂಟ್ರಿಗಳಲ್ಲಿ ಹೋಗಿ ನಮ್ಮ ಕನ್ನಡ ಸಂಸ್ಕೃತಿಯನ್ನ, ಕನ್ನಡ ಭಾಷೆಯಲ್ಲೇ ಮಾತನಾಡ್ಕೊಳ್ತಾ, ಅವ್ರಿಗೆ ಇಂಗ್ಲಿಷ್ ಬಂದಿಲ್ಲ ಅಂದ್ರೂ ಕೂಡ ಇಂಗ್ಲಿಷನ್ನ ಕಲ್ತ್ಕೊಂಡು ಇಡೀ ಕರ್ನಾಟಕವನ್ನ ಬೇರೆ ಬೇರೆ ಕಡೆ, ಬೇರೆ ಬೇರೆ ದೇಶಗಳಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಅಂತ ಕಲಾವಿದನಿಗೆ ನಮ್ಮ ಕರ್ನಾಟಕ ಜನತೆ ಸಾಕಷ್ಟು ಬಾರಿ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸಾಕಷ್ಟು ಪ್ರಶಂಸೆಗಳ ಸುರಿಮಳೆಯನ್ನ ಸುರಿಸಿದ್ದಾರೆ. ಅದರೊಟ್ಟಿಗೆ ಸಾಕಷ್ಟು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಪಡ್ಕೊಳ್ತಾ ಇದೆ. ಯಾಕೆ? ಅವ್ರು ಮಾಡ್ತಿರುವಂತಹ ಒಳ್ಳೆ ಕಂಟೆಂಟ್ ತಾನೆ, ಅದಕ್ಕೆ ನಮ್ಮ ಕರ್ನಾಟಕ ಜನತೆ ಸಪೋರ್ಟ್ ಇದೆ ತಾನೆ. ಯಾಕೆ ಒಂದು ನೆಗೆಟಿವ್ ಕಮೆಂಟ್ ತೋರಿಸಿರಿ ಅವ್ರ ಜೊತೆ? ಆದ್ರೆ ನೀವು ಮಾಡುವಂಥದ್ದು ಯಾವುದು ಒಂದು ಪಾಸಿಟಿವ್ ಕಮೆಂಟ್ ತೋರಿಸಿ ನೋಡೋಣ. ಯಾಕೆಂತಂದ್ರೆ ಇಷ್ಟೇ ಡಿಫ್ರೆನ್ಸ್. ಅಂದ್ರೆ ನೀವು ಅವ್ರ ತರನೇ ಮಾಡಿ ಅಂತ ಹೇಳ್ತಿಲ್ಲ, ಯಾರೋ ಒಬ್ರು ಕಂಪ್ಯಾರಿಸನ್, ಯಾರೊಟ್ಟಿಗೂ ನಾನು ಕಂಪ್ಯಾರಿಸನ್ ಕೂಡ ಮಾಡ್ತಿಲ್ಲ. ನಾನು ಹೇಳ್ತಿರೋದೇನು ಅಂತಂದ್ರೆ, ನೀವು ಮಾಡುವಂತಹ ಒಂದೊಂದು ವಿಡಿಯೋ ಸಮಾಜಕ್ಕೆ ಮಾದರಿ ಆಗಬೇಕು. ಮಾದರಿ ಆಗಿಲ್ಲ ಅಂದ್ರೂ ಕೂಡ ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು, ಒಗೆದು ಉಪ್ಪಿನಕಾಯಿ ಹಾಕೋ ತರ ಬೇಡ ಅಂತ. ಸೊ ವೀಕ್ಷಕರೇ, ಇಷ್ಟೇನೆ. ಇನ್ನೊಂದಷ್ಟು ಜನ ಇದ್ದಾರೆ, ಅದ್ರ ಬಗ್ಗೆ ಎಲ್ಲ ಮಾತನಾಡ್ತಾ ಹೋದ್ರೆ ಇಡೀ ದಿನ ಅಲ್ಲ, ಇನ್ನೊಂದು ವಾರನೇ ಬೇಕಾಗುತ್ತೆ. ಸೊ ನಾನು ಹೇಳೋದಿಷ್ಟೇನೆ, ಯಾರೆಲ್ಲ ಈ ವಿಡಿಯೋ ತಲುಪುತ್ತೋ ದಯವಿಟ್ಟು ನಿಮ್ಮ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನಿಮ್ಮ ಕಮೆಂಟ್ಸ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ, ಹಾಗೇನೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದೇ ಆದಂತಹ ಟ್ಯಾಲೆಂಟ್ ಅನ್ನ ತೋರಿಸ್ಕೊಳ್ತಾ ಇದ್ರೋ ಅವ್ರಿಗೆಲ್ಲಾನು ಕೂಡ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಬಿಕಾಸ್ ಯಾಕೆಂತಂದ್ರೆ ಅವಕಾಶಕ್ಕೋಸ್ಕರ ನೀವು ಕಾಯ್ದೆ ಸಿಕ್ಕಿರುವಂತಹ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಮ ಅಭಿನಯ ಆಗಿರ್ಬೋದು, ನಿಮ್ಮ ಟ್ಯಾಲೆಂಟ್ ಅನ್ನ ತೋರಿಸ್ಕೊಳ್ತಿದ್ರ, ಕರ್ನಾಟಕ ಜನಕ್ಕೆ ತಲುಪುವಂತಹ ಪ್ರಯತ್ನ ಮಾಡ್ತಾ ಇದ್ರ, ಅವ್ರಿಗೆಲ್ರಿಗೂ ಕೂಡ ನಮ್ಮ ಬಾಸ್ ಟಿವಿ ಕಡೆಯಿಂದ ಒಳ್ಳೇದಾಗ್ಲಿ ಅಂತ ಹಾರೈಸುತ್ತಾ ಇವತ್ತಿನ ಒಂದು ಕಾನ್ಸೆಪ್ಟ್ ಅನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವಿಶೇಷ ಒಂದು ಕಾನ್ಸೆಪ್ಟ್ ಮೂಲಕ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.